ವಿಧಾನಸೌಧದಲ್ಲಿ ಸಚಿವರೊಬ್ಬರ ಆಪ್ತ ಎನ್ನಲಾದ ವ್ಯಕ್ತಿಯ ಬಳಿ ಲಕ್ಷ ಹಣ ಪತ್ತೆಯಾಗಿದೆ. ಸಚಿವ ಪುಟ್ಟರಂಗ ಶೆಟ್ಟಿ ಕೊಠಡಿಯಲ್ಲಿ ಕೆಲಸ ಮಾಡುವ ಮೋಹನ್ ಎಂಬಾತನ ಬ್ಯಾಗ್ನಲ್ಲಿ ಲಕ್ಷಗಟ್ಟಲೆ ಹಣ ಪತ್ತೆಯಾಗಿದೆ. ಆರೋಪಿ ಮೋಹನ್ನನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಇದೀಗ ಆರೋಪಿ ಹಾಗೂ ಹಣವನ್ನ ವಿಧಾನಸೌಧ ಪೊಲೀಸರು ವಶದಲ್ಲಿರಿಸಿಕೊಂಡಿದ್ದಾರೆ. ಇನ್ನು ಆರೋಪಿ ಮೋಹನ್ ಈ ಹಣ ನನ್ನದೇ ಅಂತ ಹೇಳ್ತಾ ಇದ್ದು, ದೂರು ಕೊಟ್ಟರೆ ಮಾತ್ರ ಹಣದ ಬ್ಯಾಗ್ ಓಪನ್ ಮಾಡೋದಾಗಿ ಪೊಲೀಸರು ತಿಳಿಸಿದ್ದಾರೆ. ವೀಕ್ಷಕರು, ನಾವು ಗಮನಿಸ್ತಾ ಇದ್ದೀವಿ, ವಿಧಾನಸೌಧದಲ್ಲಿ ಸಚಿವರೊಬ್ಬರ ಆಪ್ತನ ಬಳಿ ಲಕ್ಷ ಹಣ ಪತ್ತೆಯಾಗಿರ್ತಕ್ಕಂಥ ಘಟನೆ ನಡೆದಿದೆ. ಸಚಿವ ಪುಟ್ಟರಂಗ ಶೆಟ್ಟಿ ಕೊಠಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿ ಈತ ಮೋಹನ್ ಅನ್ನುವಂಥ ಒಂದು ವ್ಯಕ್ತಿ. ಈತನ ಬ್ಯಾಗ್ನಲ್ಲಿ ಲಕ್ಷ ಹಣ ಪತ್ತೆಯಾಗಿದೆ. ಸಾಕಷ್ಟು ಅನುಮಾನಗಳಿಗೆ, ಸಾಕಷ್ಟು ಶಂಕೆಗಳಿಗೆ ಈ ಒಂದು ಘಟನೆ ಸಾಕ್ಷಿ ಆಗ್ತಾ ಇದೆ, ಕಾರಣ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಇಷ್ಟು ಲಕ್ಷ ಹಣ ಯಾವ ಕಾರಣಕ್ಕೋಸ್ಕರ ಈತ ಇಟ್ಕೊಂಡಿದ್ದ, ಅದು ಆಪ್ತ ಆ ಕೊಠಡಿಯಲ್ಲಿ, ಪುಟ್ಟರಂಗ ಶೆಟ್ಟಿ ಅವರ ಕೊಠಡಿಯಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಯ ಬ್ಯಾಗಲ್ಲಿ ಲಕ್ಷ ಹಣ ಇದೆ ಅನ್ನೋದಾದ್ರೆ ಸಾಕಷ್ಟು ಅನುಮಾನಗಳಿಗೆ ಕಾರಣ ಮಾಡಿಕೊಡ್ತಾ ಇದೆ. ವೀಕ್ಷಕರು, ಈ ಕುರಿತು ಮಾತನಾಡಲಿಕ್ಕೆ ಸ್ವತಃ ಪುಟ್ಟರಂಗ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ಬಹುಶಃ ತಮಗೆ ಮಾಹಿತಿ ಗೊತ್ತಾಗಿರಬಹುದು, ತಮ್ಮ ಆಪ್ತನ ಬ್ಯಾಗ್ನಲ್ಲಿ ಇಷ್ಟು ಲಕ್ಷ ಹಣ ಪತ್ತೆಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಏನು ಹೇಳ್ತೀರಾ ಸರ್ ಸಂಬಂಧಪಟ್ಟಂತೆ? ಆಪ್ತ ಹೆಂಗಾಯ್ತು, ನನ್ನ ಆಪ್ತ ಶಿವಶಂಕರ್ ಅಂತ ನಮ್ಮ PS. ಓಕೆ, ನೀನೇ ಟೈಪಿಸ್ಟ್ ಇವ. ನಾನು ಒಂದಿಬ್ರು ತಗದಾಕಿದ್ದೀನಿ ಅಲ್ಲಿ, ಮಂಜು ಬಲ್ಲೆಹರ್, ಕೃಷ್ಣ ಪಾಂಡ್ರನು, ಬೇರೆ ತರದಿಂದ ಅವ್ರನ್ನ ತಗದಾಕ್ಬಿಟ್ಟಿದ್ದೀನಿ. ಸುಮಾರು ಒಂದು 15 ಆಗಿದೆ. ನಾನು ನಿನ್ನೆ ಅಲ್ಲಿ ವಿಧಾನಸೌಧದಲ್ಲಿ ನಿನ್ನೆ ಇದ್ದು, ಇವತ್ತು ಬೆಳಗ್ಗೆ ಬಂದ್ಬಿಟ್ಟಿ. ನಾನು ಬಂದ್ಮೇಲೆ ಇದಾಗಿದೆ ಏನಂತ ಗೊತ್ತಾಯ್ತಿಲ್ಲ ನನಗೆ. ಹೋಗಿ ನೋಡ್ತೀನಿ ಏನಂತ. ಆ ಮೋಹನ್ ಅಂತ ಹೆಸರು ಹೇಳ್ತಿದ್ದಾನೆ ಸರ್, ತಾವು ಬೇರೆ ಹೆಸರು ಹೇಳ್ತಾ ಇದ್ದೀರಾ? ಆತನ ಹೆಸರು ಮೋಹನ್ ಅಂತ ಗೊತ್ತಾಗ್ತಿದೆ. ಮೋಹನ್ ಅಂತ ಟೈಪಿಸ್ಟ್ ಅಂತ. ಈಗ ಕೆಲಸದಲ್ಲಿ ಇದಾನ ಸರ್ ತಮ್ಮ ಜೊತೆ? ಆತ ಕೆಲಸದಲ್ಲಿ ಇದ್ದಾನೆ, ಮಾಡ್ತಾ ಇದ್ದೆ ಅನ್ನೋದು ಗೊತ್ತಾಯ್ತಾ? ನೋಡ್ತೀನಿ. ಓಕೆ ಸರ್, ತಮಗೇನಾದ್ರೂ ಪೊಲೀಸರು ಕರೆ ಮಾಡಿದ್ರ ಹಿಂಗೆ ತಮ್ಮ ಆಪ್ತನ ಬಳಿ ದುಡ್ಡು ಸಿಕ್ಕಿದೆ ಅಂತ? ಯಾಕೆ ಕರೆ ಮಾಡ್ತಾರೆ? ನಾನು ಬೆಳಗ್ಗೆ ನನ್ನ ಕ್ಷೇತ್ರದಲ್ಲಿ ಇದ್ದೀನಿ. ಅವ್ನು ಏನ್ ಮಾಡಿದಾನೆ, ಹೆಂಗ್ ಬಂತ ಅದನ್ನ ಕೇಳಿದ್ರೆ ಅವ್ನು ಹೇಳಿ, ಅದೇನ್ ಹೇಳ್ತಾನೆ ನೋಡ. ಓಕೆ, ನನ್ವರ್ಗೂ ಸಂಬಂಧ ಇಲ್ಲ. ಅವ್ನು ನೇರ ಭಾಗ ನನ್ ಒಂದಿದ್ರು ಅವನ ನನ್ನ ಟೇಬಲ್ಗೆ ಕರೆದಿಲ್ಲ ಅವನ. ಓಕೆ, ಅಂದ್ರೆ ತಮಗೇನಾದ್ರೂ ಅನುಮಾನಗಳಿತ್ತ ಸರ್ ಆತನ ಬಗ್ಗೆ? ಬೇರೆ ಏನಾದ್ರೂ ವ್ಯವಹಾರ ಆಗಿರ್ಬೋದು ಅಥವಾ ಬೇರೆ ಕೆಲಸ ಏನಾದ್ರು ಮಾಡ್ತಾ ಇದ್ದ ಆತ, ಟೈಪಿಸ್ಟ್ ಕೆಲಸ ಅಲ್ಲದೆ? ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಇದು ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರ ಮಾತಾಗಿರ್ತಕ್ಕಂಥದ್ದು. ಆತ ನನ್ನ ಬಳಿ ಕೆಲಸ ಮಾಡ್ತಾ ಇದ್ದಾನೆ, ಹೌದು ಅನ್ನೋದನ್ನ ಸ್ವತಃ ಪುಟ್ಟರಂಗ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ. ಆದರೆ ಯಾವ ಕಾರಣಕ್ಕೋಸ್ಕರ ಆತನ ಬಳಿ ಅಷ್ಟು ಮೊತ್ತದ ಹಣ ಇದೆ ಅನ್ನೋದು ಗೊತ್ತಿಲ್ಲ. ಪೊಲೀಸರು ತನಿಖೆಯನ್ನ ಮಾಡಲಿ, ಸತ್ಯವನ್ನ ಹೊರಗೆಳೀಲಿ, ನಾನು ಮಾಹಿತಿಯನ್ನ ಪಡ್ಕೊಳ್ತೀನಿ, ನನಗೇನು ಗೊತ್ತಿಲ್ಲ ಅಂತ ಒಂದು ಮಾಹಿತಿಯನ್ನ ಸ್ವತಃ ಸಚಿವರು ಕೊಡ್ತಾ ಇದ್ದಾರೆ. ಇದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತದೆ. ಯಾಕಂದ್ರೆ ಒಬ್ಬ ಆಪ್ತ, ಅದು ಆತ ದೊಡ್ಡ ಹುದ್ದೆಯಲ್ಲಿ ಏನೂ ಇಲ್ಲ. ಸಚಿವರೇ ಹೇಳೋ ಪ್ರಕಾರ ಆತ ಟೈಪಿಸ್ಟ್ ಕೆಲಸವನ್ನ ಮಾಡ್ಕೊಂಡಿದ್ದಾನೆ. ಆದರೆ ಈಗ ಪುಟ್ಟರಂಗ ಶೆಟ್ಟಿ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನು ಕೊಟ್ಟಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ಗಮನಿಸ್ತಾ ಇದೀವಿ, ಈಗಷ್ಟೇ ಸಚಿವರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರೇ ನಮ್ಮ ಜೊತೆ ಮಾತನಾಡಿದ್ರು. TV5 ಜೊತೆ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಾರೆ. ಆತ ಟೈಪಿಸ್ಟ್ ಆಗಿದ್ದಾನೆ ಅನ್ನೋ ಇನ್ಫಾರ್ಮೇಶನ್ ಅನ್ನು ಸ್ವತಃ ಅವರು ಒಪ್ಕೊಂಡಿದ್ದಾರೆ. ಅವರ ಬಳಿ ಆತ ಕೆಲಸ ಮಾಡ್ತಾ ಇರುವಂಥದ್ದು ಅನ್ನೊಂದು ಸಹ ಪುಟ್ಟರಂಗ ಶೆಟ್ಟಿ ಅವರು ಒಪ್ಕೊಂಡಿದ್ದಾರೆ. ನನಗೆ ಸಿಕ್ಕಿರುವಂತಹ ಹಣಕ್ಕೂ ಅದಕ್ಕೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ. ಅಂದ್ರೆ ಆತನಿಗೇನು ಹಣ ಸಿಕ್ಕಿದೆ ಅದಕ್ಕೂ ಜೊತೆಗೆ ಪುಟ್ಟರಂಗ ಶೆಟ್ಟಿ ಅವ್ರಿಗೂ ಯಾವುದೇ ರೀತಿಯಾಗಿ ಸಂಬಂಧವಿಲ್ಲ ಅಂತ ಸ್ವತಃ ಸಚಿವರೇ ಹೇಳ್ತಾ ಇದ್ದಾರೆ. ಹಾಗಾಗಿ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತದೆ. ಒಂದ್ ಕಡೆ ಆತ ಟೈಪಿಸ್ಟ್ ಆಗಿದ್ದಾನೆ, ಟೈಪಿಸ್ಟ್ ಬಳಿ ಇಷ್ಟು ದೊಡ್ಡ ಮೊತ್ತದ ಹಣ ಬರಲಿಕ್ಕೆ ಹೇಗೆ ಕಾರಣ ಅಥವಾ ಏನಾಗಿರಬಹುದು ಅನ್ನೋದರ ಕುರಿತು ಪೊಲೀಸ್ ಈಗಾಗಲೇ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ವಿಧಾನಸೌಧದ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಇರಿಸಿ ಈಗ ಇನ್ವೆಸ್ಟಿಗೇಷನ್ ಸಾಗ್ತಾ ಇದೆ.